ಹಲೋ ಎವ್ರಿವನ್. ಈ ವಿಡಿಯೋದಾಗ ನಾವು ಟಿಬೇಟಿಯನ್ ಕ್ಯಾಂಪ್ ಬಗ್ಗೆ ನೋಡ್ಕೊಂಡು ಬರೋಣ. ಅದೇನಪ್ಪ ಅಂತಂದ್ರೆ, ರಜೆ ಇದ್ದ ಕಾರಣ ನಾವು ಮುಂಡಗೋಡಲ್ಲಿ ಇರ್ತಕ್ಕಂಥ ಒಂದು ಟಿಬೇಟಿಯನ್ ಕ್ಯಾಂಪ್ಗೆ ಹೋಗಿದ್ವಿ. ಅಲ್ಲಿದು ಒಂದು ಸಣ್ಣ ಪಾರ್ಟ್ ಇದು. ದಾರಿಯುದ್ದಕ್ಕೂ ಹೋಗಬೇಕಾದ್ರೆ ನಾವು ಅಲ್ಲಿ ಸುಂದರವಾಗಿರ್ತಕ್ಕಂಥ ದ್ವಾರಗಳು ಮತ್ತು ಕಟ್ಟಡಗಳನ್ನು ನೋಡ್ಕೊತ ಹೋದ್ವಿ. ಅವ್ರದ್ದೇ ಆಗಿರ್ತಕ್ಕಂತಹ ಶೈಲಿಯೊಳಗೆ ಅವನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ನೆಕ್ಸ್ಟ್ ನಾವು ನಡ್ಕೊತ ಹೋಗಿ ಕೊನೆಗೆ ಹೋಗಿದ್ದು ಯಾವ ಪ್ಲೇಸ್ಪ ಅಂತಂದ್ರೆ ಇದನ್ನು ನೋಡ್ರಿ. ಇದೇನಪ್ಪ ಅಂತಂದ್ರೆ ಒಂದು ದೊಡ್ಡ ಪ್ರಾರ್ಥನಾ ಮಂದಿರ. ಅದರ ಹೆಸರು ಏನಪ್ಪ ಅಂತಂದ್ರೆ ಥೋಸನ್ ನಾರ್ಲಿಂಗ್ ವಿಹಾರ ಅಂತಂದು ಹೇಳಿ ಅವರು ಅಲ್ಲಿ ಬರೆದಿದ್ರು. ಹಿಂದಿ ಒಳಗೂ ಬರೆದಿದ್ರು, ಇಂಗ್ಲೀಷ್ ಒಳಗೂ ಬರೆದಿದ್ರು, ಕನ್ನಡ ಒಳಗೂ ಬರೆದಿದ್ರು. ನೆಕ್ಸ್ಟ್ ಮೇಲೆ ಹತ್ಕೋತ ಹೋದ್ವಿ. ಇದನ್ನು ನೋಡ್ರಿ, ದೊಡ್ಡದಾಗಿರ್ತಕ್ಕಂತಹ ಒಂದು ಪ್ರಾರ್ಥನಾ ಮಂದಿರ. ಇಲ್ಲಿ ನೋಡಿ ಹೋಗುತ್ತಲೇ ಸಡನ್ನಾಗಿ ಮೊದ್ಲಕ್ಕೆ ಭಾಳ ಬೇಜಾರಾಯ್ತು. ಯಾಕಪ್ಪ ಅಂತಂದ್ರೆ ಅವರು ಡೋರ್ ಹಾಕಿಬಿಟ್ಟಿದ್ರು. ನಮಗೆ ಫಸ್ಟ್ ಟೈಮ್ ಹೋಗಿದ್ವಿ, ಗೊತ್ತಿರಲಿಲ್ಲ ಏನು ಮಾಡೋದಪ್ಪ ಡೋರ್ ಹಾಕಾರಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ಆಮೇಲೆ ಗೊತ್ತಾಯ್ತು ಸೈಡ್ ಕಡೆಯಿಂದ ಜಾಗ ಒಳಗೆ ಹೋಗಕ್ಕೆ ಐತಿ ಅಂತಂದೆ. ನೆಕ್ಸ್ಟ್ ನಡ್ಕೋತ ಮುಂದೆ ಹೋದ್ವಿ. ಅಂತೂ ಇಂತೂ ಒಳಗೆ ಎಂಟ್ರೆನ್ಸಿಗೆ ಹೋದ್ವಿ. ಅಲ್ಲಿ ಒಳಗೆ ಹೋಗಿ ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಆಶ್ಚರ್ಯ ಆಯಿತು. ಎಷ್ಟು ಪೀಸ್ಫುಲ್ ಇತ್ತಂದರೆ ಜಾಗ, ಏನು ಒಂದು ಸೂಜಿ ಬಿದ್ದರೂ ಕೂಡ ಕೇಳಿಸುವಷ್ಟು ಪ್ಲೆಸೆಂಟ್ ಇತ್ತು. ಇಲ್ಲಿ ಈ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಯಾಕಂತ ಕೇಳಿದ್ವಿ. ಅವ್ರು ಹೇಳಿದರು, ಇಲ್ಲ ಇಲ್ಲಿ ಬಂದು ಧ್ಯಾನಕ್ಕೆ ಕೊಡ್ತಾರೆ ಅಂತಂದು. ಅಂದ್ರೆ ಬುದ್ಧಿಸ್ಟ್ ಮಾಂಕ್ಸ್ ಅಂತ ಹೇಳಿ ಈ ಟಿಬೇಟಿಯನ್ನಿಗೆ ಕರೀತಾರೆ. ಯಾಕಪ್ಪ ಅಂದ್ರೆ ಅವರು ಬುದ್ಧನ ಆರಾಧಕರು ಆಗಿದ್ರು. ಒಳಗೆಲ್ಲ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಲ್ಲಿ ಸುತ್ತಲೂ ಇದಾವಲ್ಲ, ಸುತ್ತಲೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವಿಗ್ರಹಗಳನ್ನು ಅವರು ಇಟ್ಟಿದ್ರು. ಅಲ್ಲಿ ಇರ್ತಕ್ಕಂತಹ ಒಂದು ವಿಗ್ರಹದ ಒಳಗೆ ಈ ಬುದ್ಧನ ವಿಗ್ರಹ ಬಹು ದೊಡ್ಡದಾಗಿತ್ತು. ಮುಂದೆ ದಲೈ ಲಾಮಾ ಅವರ ಧರ್ಮದ ಗುರುಗಳ ಒಂದು ಮೂರ್ತಿಯನ್ನು ಮಾಡಿದ್ರು. ಅದ್ರ ಹಿಂದ್ಗಡೆನ ಬುದ್ಧನದ ಒಂದು ದೊಡ್ಡ ಮೂರ್ತಿಯನ್ನು ಮಾಡಿ ಕುಂದಿರ್ಸಿದ್ರು. ನೋಡಕ್ಕಂತೂ ಬಹಳಷ್ಟು ಚೆಂದ ಆಗಿತ್ತು. ನಾವು ಒಳಗಡೆ ಹೋಗಿ ತುಂಬ ಶಾಂತತೆಯಿಂದ ಅವನ್ನೆಲ್ಲ ನೋಡಿಕೊಂಡು ಹೊರಗೆ ಬಂದ್ವಿ. ಇದು ನೋಡ್ರಿ ಇವತ್ತಿಂದ ವ್ಲಾಗ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ಆಲ್.